ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्ण. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 6. ಯಥಾ ಆಕಾಶ ಸ್ಥಿತ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತಿ ಉಪಧಾರಯ. ಅನುವಾದ: ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಭಾವಾರ್ಥ: ಬೃಹತ್ ಐಹಿಕ ಸೃಷ್ಟಿಯು ಭಗವಂತನಲ್ಲಿ ಹೇಗೆ ನೆಲೆಸಿರುತ್ತದೆ ಎನ್ನುವುದನ್ನು ಸಾಮಾನ್ಯ ಮನುಷ್ಯನು ಊಹಿಸಿಕೊಳ್ಳಲಾರ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯವಾಗಬಹುದಾದಂತಹ ಒಂದು ನಿದರ್ಶನವನ್ನು ಪ್ರಭುವು ಇಲ್ಲಿ ಹೇಳುತ್ತಿದ್ದಾನೆ. ನಾವು ಊಹಿಸಿಕೊಳ್ಳಬಹುದಾದ ಅತ್ಯಂತ ಬೃಹತ್ ಸೃಷ್ಟಿ ಆಕಾಶವೇ ಇರಬಹುದು. ಆ ಆಕಾಶದಲ್ಲಿ ಗಾಳಿ ಅಥವಾ ವಾಯು ವಿಶ್ವದ ಅತ್ಯಂತ ದೊಡ್ಡ ಅಭಿವ್ಯಕ್ತಿ. ಗಾಳಿಯ ಚಲನೆಯು ಪ್ರತಿಯೊಂದು ವಸ್ತುವಿನ ಚಲನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ವಾಯು ಮಹತ್ತರವಾದದ್ದಾದರೂ ಅದು ಆಕಾಶದಲ್ಲಿ ನೆಲೆಸಿದೆ. ವಾಯುವು ಆಕಾಶದಾಚೆ ಇಲ್ಲ. ಹಾಗೆಯೇ ಎಲ್ಲ ಬೆರಗುಗೊಳಿಸುವ ವಿಶ್ವ ಅಭಿವ್ಯಕ್ತಿಗಳು ಭಗವಂತನ ಪರಮ ಸಂಕಲ್ಪದಿಂದ ಅಸ್ತಿತ್ವದಲ್ಲಿವೆ. ಅವೆಲ್ಲವೂ ಪರಮ ಸಂಕಲ್ಪಕ್ಕೆ ಅಧೀನ. ನಾವು ಸಾಮಾನ್ಯವಾಗಿ ಹೇಳುವಂತೆ ದೇವೋತ್ತಮ ಪರಮಪುರುಷನ ಇಚ್ಛೆ ಇಲ್ಲದೆ ಹುಲ್ಲಿನೆಸಳು ಅಲುಗಾಡುವುದಿಲ್ಲ. ಹೀಗೆ ಎಲ್ಲವೂ ಅವನ ಇಚ್ಛೆಯಂತೆ ಚಲಿಸುತ್ತವೆ. ಅವನ ಇಚ್ಛೆಯಿಂದ ಎಲ್ಲವೂ ಸೃಷ್ಟಿಯಾಗುತ್ತವೆ. ಎಲ್ಲದರ ಪಾಲನೆಯಾಗುತ್ತದೆ, ಎಲ್ಲ ನಾಶವಾಗುತ್ತದೆ. ಆದರೂ ಆಕಾಶವು ಯಾವಾಗಲೂ ವಾಯುವಿನ ಕ್ರಿಯೆಗಳಿಂದ ದೂರವಿರುವಂತೆ ಅವನು ಎಲ್ಲದರಿಂದ ದೂರವಿರುತ್ತಾನೆ. ಈ ಭಾಗದಲ್ಲಿ ಪ್ರಭುಪಾದರು ಯಾವ ರೀತಿ ನಮಗೆ ಭಗವಂತ ಉದಾಹರಣೆ ಸಮೇತ ವರ್ಣನೆ ಮಾಡ್ತಾ ಇದ್ದಾನೆ ಅಂದರೆ, ಅದನ್ನು ಆಕಾಶನ ತಗೊಂಡಿದ್ದಾನೆ ಇಲ್ಲಿ ಭಗವಂತ. ಯಾವ ರೀತಿ ನಾವು ಆಕಾಶ ಎಷ್ಟು ಬೃಹತ್ ಗಾತ್ರವಾಗಿರುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ಪ್ರತಿ ದಿವಸ ನಾವು ನೋಡ್ತೀವಿ ಆಕಾಶನ. ಯಾಕೆಂದರೆ ಸೂರ್ಯೋದಯ ಆಗಿದ ತಕ್ಷಣ ಸೂರ್ಯನನ್ನು ನೋಡ್ತೀವಿ, ಅಥವಾ ಸಂಜೆ ಚಂದ್ರನನ್ನು ನೋಡ್ತೀವಿ, ಚಂದ್ರನ ಬೆಳದಿಂಗಳನ್ನು ನೋಡ್ತಾ ಇರ್ತೀವಿ. ಆದರೆ ಪ್ರತಿ ದಿವಸ ನಾವು ಆಕಾಶನ ಒಂದು ಸಾರಿಯಾರು ನೋಡ್ತೀವಿ. ಎಷ್ಟು ವಿಶಾಲವಾಗಿದೆ. ಯಾವ ಕಡೆ ನೋಡಿದ್ರು ಕೂಡ ಆಕಾಶನೇ ಕಾಣಿಸ್ತಾ ಇರುತ್ತೆ. ಆದರೆ ಅದರ ಆಚೆ ಏನು ಕಾಣಿಸೋದಿಲ್ಲ ನಮಗೆ. ಆದರೆ ಇಲ್ಲಿ ವಾಯು ಕೂಡ ಆಕಾಶದ ಒಳಗಡೆ ಇದೆ, ಆಕಾಶದ ಆಚೆ ಇಲ್ಲ ಅಂತ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ವರ್ಣನೆ ಮಾಡಿದ್ದಾರೆ. ನಂತರ ಭಾವಾರ್ಥದಲ್ಲಿ ಇನ್ನು ಕೆಲವು ವಿಷಯಗಳಿದೆ. ಅದರಲ್ಲೂ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿ ಕೂಡ ಹೇಳ್ತಾ ಇದ್ರು, ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕೂಡ ಅಳ್ಳಾಡೋದಿಲ್ಲ ಅನ್ನೋದು. ಅದನ್ನು ಇಲ್ಲಿ ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ಸೇರಿಸಿದ್ದಾರೆ. ಯಾಕಂದರೆ ಎಲ್ರಿಗೂ ಗೊತ್ತು, ಪ್ರತಿಯೊಂದು ಏನೇ ವಸ್ತು ಅದು ಆಗಬೇಕಾಗ್ಲಿ ಅದಕ್ಕೆ ಕಾರಣ ಮೇಲಿನ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಸಾಮಾನ್ಯ ಜನರು ಮಾತಾಡ್ತಾರೆ. ಅವರಿಗೆ ಭಗವಂತನಲ್ಲಿ ನಂಬಿಕೆ ಇರುತ್ತೋ ಇಲ್ವೋ, ಆದರೂ ಕೂಡ ಏನಪ್ಪ ಅಂದರೆ ಏನೇ ಆದರೂ ಕೂಡ ನಮಗೆ ಕಣ್ಣು ಕಾಣಿಸೋದಿಲ್ಲ, ಏನೋ ಒಂದು ಶಕ್ತಿ ಇದೆ ಅಂತ ನಂಬ್ತಾರೆ. ಆದರೆ ಇಲ್ಲಿ ಉದಾಹರಣೆ ಸಮೇತ ನಮಗೆ ಭಗವಂತ ಹೇಳ್ತಾ ಇದ್ದಾನೆ. ವಾಯು ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಗಾಳಿಯಿಂದ ಗಾಳಿ ನಾವೆಲ್ಲರೂ ನೋಡ್ತೀವಿ ಅಂದರೆ ಗಾಳಿ ಅನುಭವ ಆಗತ್ತೆ ನಮಗೆ. ಗಾಳಿಯನ್ನು ನಮ್ಮ ಈ ಐಹಿಕ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಗಾಳಿ ಸ್ಪರ್ಶ ಆದಾಗ ನಮಗೇನಾಗತ್ತೆ ಅಂದರೆ ಗಾಳಿಯ ಅನುಭವ ಆಗತ್ತೆ. ನಂತರ ಆಕಾಶದ ಆಚೆ ಇಲ್ಲ ಅಂದರೆ ಆಕಾಶನ ನಾವು ನೋಡ್ತಾ ಇದ್ದೀವಿ. ಆಕಾಶ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ ನಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಯಾವ ಕಡೆ ನೋಡಿದ್ರೂ ಕೂಡ ಆಕಾಶ ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಭಗವಂತನ ಸೃಷ್ಟಿ ಯಾವ ರೀತಿ ಇದೆ ಅಂದರೆ ಅದನ್ನು ನಾವು ಕೇವಲ ಅನುಭವ ಪಡೆದಿರ್ತಕ್ಕಂಥ ಅಥವಾ ಶುದ್ಧ ಭಕ್ತರಿಂದ ಆತನ ವರ್ಣನೆಯನ್ನು ನಾವು ಕೇಳಿ ತಿಳ್ಕೊಬೇಕೇ ಹೊರತು ನಾವು ಈ ರೀತಿ ಇರ್ಬೋದು ಆ ರೀತಿ ಇರ್ಬೋದು ಅಂತ ನಾವು ಸುಮ್ಮನೆ ಊಹೆಗಳನ್ನು ಮಾಡೋದು ಅನಾವಶ್ಯಕ ಅನ್ನೋದು ಎಚ್ಚರವಾಗಿರಬೇಕು. ನಮಗೆ ಎಚ್ಚರ ಅಂದರೆ ಆ ರೀತಿ ನಾವು ವಾದ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಕೂಡ ಅನುಕೂಲ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಬೇಕು. ಅದನ್ನು ಭಗವಂತ ಇಲ್ಲಿ ಉದಾಹರಣೆ ಸಮೇತ ಕೊಡ್ತಾ ಇದ್ದಾನೆ. ನಂತರ ಉಳಿದ ಭಾವಾರ್ಥದಲ್ಲಿ ಪ್ರಭುಪಾದರು ಒಂದು ಬ್ರಹ್ಮ ಸಂಹಿತೆಯ ಶ್ಲೋಕ ಕೂಡ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ ಉಪನಿಷತ್ತುಗಳಲ್ಲಿ ಯದ್ಬೀಷಾವಾತ ಪವತೆ, ಪರಮಪ್ರಭುವಿಗೆ ಎದರಿಯೇ ಗಾಳಿ ಬೀಸುತ್ತಿರುವುದು ಎಂದು ಹೇಳಿದೆ.
ಅದು ಭಾಳ ಚೆನ್ನಾಗಿದೆ. ಯಾಕಂದರೆ ಅದು ತೈತ್ತರೀಯ ಉಪನಿಷತ್ನಲ್ಲಿ ಹೇಳ್ತಾ ಇದೆ. ಯಾಕಂದರೆ ಗಾಳಿ ಕೂಡ ಭಗವಂತನ ಎದುರ್ಕೊಂಡು ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ದೇವತೆಗಳಿರ್ಬೋದು, ಮನುಷ್ಯರಿರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಪ್ರತಿಯೊಂದಕ್ಕೂ ಸೂತ್ರಧಾರ ಯಾರಪ್ಪ ಅಂದರೆ ಭಗವಂತ. ಪ್ರತಿಯೊಂದು ಅವನ ಆಜ್ಞೆಯ ಮೂಲಕ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಯಾರು ನಿರ್ದೇಶನ ಕೊಡ್ತಾ ಇದ್ದಾರೆ ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಯಾವ ರೀತಿ ಪ್ರಕೃತಿ ಕೆಲಸ ಮಾಡ್ತಾ ಇದೆ, ಯಾರ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇದೆ ಅನ್ನೋದನ್ನ 2-3 ಶ್ಲೋಕದ ನಂತರ ನಮ್ಗೆ ಅರ್ಥ ಆಗುತ್ತೆ. ನಂತರ ಇಲ್ಲಿ ಏನು ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೀಗೆ ಹೇಳಿದೆ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಚಂದ್ರಮಸೌ ವಿದ್ರುತೌ ತಿಷ್ಠತ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವೌ ಪೃಥ್ವಿವೌ ವಿದ್ರುತೌ ತಿಷ್ಠತಃ. ಪರಮ ಆದೇಶದಿಂದ ದೇವೋತ್ತಮ ಪುರುಷನ ಮೇಲ್ವಿಚಾರಣೆಯಲ್ಲಿ ಸೂರ್ಯ, ಚಂದ್ರ ಮತ್ತಿತರ ಬೃಹತ್ ಗ್ರಹಗಳು ಚಲಿಸುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ಸಹ ಹೀಗೆ ಹೇಳಿದೆ. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಃ ಯಸ್ಸಾಗ್ನೇಯ ಭ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದ ಮಹಾದಿಪುರುಷಂ ತಮಹಂ ಭಜಾಮಿ. ಇದು ಸೂರ್ಯನ ಚಲನೆಯ ವರ್ಣನೆ. ಸೂರ್ಯ ಪರಮಪ್ರಭುವಿನ ಕಣ್ಣುಗಳಲ್ಲಿ ಒಂದು. ಶಾಖ ಮತ್ತು ಬೆಳಕುಗಳನ್ನು ಪ್ರಸರಿಸುವ ಅಗಾಧ ಶಕ್ತಿ ಅದಕ್ಕಿದೆ ಎಂದು ಹೇಳುತ್ತಾರೆ. ಆದರೂ ಅದು ಗೋವಿಂದನ ಅನುಜ್ಞೆ ಮತ್ತು ಪರಮ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪಥದಲ್ಲಿ ಚಲಿಸುತ್ತದೆ. ಆದುದರಿಂದ ನಮಗೆ ಬೆರಗನ್ನುಂಟು ಮಾಡುವ ಮತ್ತು ಮಹತ್ತಾದುದೆಂದು ತೋರುವ ಈ ಐಹಿಕ ಅಭಿವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಸಂಪೂರ್ಣ ಹಿಡಿತದಲ್ಲಿದೆ ಎಂಬುದಕ್ಕೆ ವೈದಿಕ ಸಾಹಿತ್ಯದಲ್ಲಿ ಸಾಕ್ಷ್ಯವನ್ನು ಕಾಣುತ್ತೇವೆ. ಇದನ್ನು ಈ ಅಧ್ಯಾಯದ ಮುಂದಿನ ಶ್ಲೋಕಗಳಲ್ಲಿ ಇನ್ನಷ್ಟು ವಿವರಿಸಿದೆ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಬ್ರಹ್ಮ ಸಂಹಿತೆಯ ಶ್ಲೋಕನ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸೂರ್ಯನ ಚಲನೆ ಯಾವ ರೀತಿ ಇರುತ್ತೆ ಅಂದರೆ ಎಲ್ಲ ಗ್ರಹಗಳಿಗೆ ಏನು ರಾಜ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮ. ಏನು ಎಲ್ಲ ಗ್ರಹಗಳಿಗೆ ರಾಜ ಆಗಿರ್ತಕ್ಕಂಥ ಸೂರ್ಯ ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಆತ ಕೂಡ ಭಗವಂತನ ಗೋವಿಂದನ ಅನುಜ್ಞೆ ಮತ್ತು ಪರಮ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪಥದಲ್ಲಿ, ಅಂದರೆ ಆತನಿಗೆ ಕೊಟ್ಟಿರ್ತಕ್ಕಂಥ ಒಂದು ಬೌಂಡ್ರಿ ಅಂತ ನಾವು ತಗೊಂಡ್ರು ಕೂಡ ಅಲ್ಲಿ ಮಾತ್ರ ಆತನ ಕೆಲಸ ನಡೀತಾ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ, ಸೂರ್ಯ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ತನ್ನ ಶಾಖನ ಜಾಸ್ತಿ ಮಾಡಿಕೊಂಡ್ರೆ ಈ ಮನುಕುಲ ಇರ್ಬೋದು, ವಿಶ್ವ ಇರ್ಬೋದು, ಪ್ರತಿಯೊಂದು ನಾಶ ಆಗ್ಬಿಡತ್ತೆ ಅಂತ. ಆದರೆ ಭಗವಂತನ ಆಜ್ಞೆಯ ಪ್ರಕಾರ ಯಾವ ರೀತಿ ಸೂರ್ಯ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ತನಗೆ ಕೊಟ್ಟಿರ್ತಕ್ಕಂಥ ತನಗೆ ನಿಗದಿಯಾಗಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಪರಿಭ್ರಮಿಸುತ್ತಾ ಇರ್ತಾನೆ. ಆ ಕಡೆನೂ 1 ಇಂಚು ಜಾಸ್ತಿ ಆಗಲ್ಲ, ಈ ಕಡೆನೂ ಸ್ವಲ್ಪ ಕಡಿಮೆನೂ ಆಗೋದಿಲ್ಲ. ಆ ರೀತಿ ಎಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಸೂರ್ಯ. ಅಂದರೆ ಈವನ್ ಚಂದ್ರ ಕೂಡ ಇರ್ಬೋದು. ಚಂದ್ರ ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದರೆ ಭಗವಂತನ ಆಜ್ಞೆಯ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಗೋವಿಂದ ಮಾದಿ ಪುರುಷಂ ತಮಃ ಭಜಾಮಿ ಅಂತ ಏನು ತನ್ನ ಬ್ರಹ್ಮ ಸಂಹಿತೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾವು ಸಾಕಷ್ಟು ವಿಷಯಗಳನ್ನು ಇನ್ನೂ ತಿಳ್ಕೋಬೇಕಾಗಿದೆ. ಭಗವಂತನ ಸೃಷ್ಟಿ ಯಾವ ರೀತಿ ಇದೆ, ಅದರ ಕಾರ್ಯನಿರ್ವಹಣೆ ಯಾವ ರೀತಿ ಇರುತ್ತೆ, ಈ ದೇವತೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ದೇವಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳು ಯಾರು, ಎಷ್ಟೊಂದು ದೇವತೆಗಳಿದ್ದಾರೆ, ನಂತರ ಎಷ್ಟೊಂದು ಲೋಕಗಳಿದೆ, ಇಲ್ಲಿ ಅದರಲ್ಲೆಲ್ಲ ಯಾವ ರೀತಿ ವೈವಿಧ್ಯಮಯವಾಗಿರುತ್ತೆ. ಅಂದರೆ ಒಂದು ಲೋಕದಲ್ಲಿ ಇರ್ತಕ್ಕಂಥ ವಾತಾವರಣ ಇನ್ನೊಂದು ಲೋಕದಲ್ಲಿ ಇರೋದಿಲ್ಲ. ನಾವು ನೋಡುವಾಗೆ ಈ ಪ್ರಪಂಚದಲ್ಲೇ ನಾವು ಭಾರತದಲ್ಲಿ ಒಂದು ರೀತಿ ಉಷ್ಣಾಂಶ ಇದ್ದರೆ ಬೇರೆ ದೇಶಗಳಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಕೆಲವು ದೇಶದಲ್ಲಿ ಸೂರ್ಯನನ್ನು ನೋಡೋದೇ ಕೆಲವೇ ಗಂಟೆಗಳ ಕಾಲ ಅಂತೆ. ಆದರೆ ಇನ್ನು ಕೆಲವು ದೇಶಗಳಲ್ಲಿ ಸೂರ್ಯನ ಏನು ಯಾವ ರೀತಿ ಉದಯಿಸ್ತಾನೆ, ಯಾವ ರೀತಿ ಅಸ್ತ ಆಗ್ತಾನೆ ಅನ್ನೋದನ್ನು ಕಾಣೋದೇ ಇಲ್ವಂತೆ ಕೆಲವರಿಗೆ. ಅಷ್ಟೊಂದು ಮಂಜುಗಡ್ಡೆಗಳು, ಅಷ್ಟೊಂದು ಹಿಮ ಬೀಳ್ತಾ ಇರತ್ತಂತೆ. ಆದರೆ ಇಲ್ಲಿ ಪ್ರತಿಯೊಂದಕ್ಕೂ ಕಾರಣ ಆಗಿರ್ತಕ್ಕಂಥ ಭಗವಂತನ ವರ್ಣನೆಯನ್ನು ಇಲ್ಲಿ ನಾವು ರಹಸ್ಯತಮ ಜ್ಞಾನದ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಭಗವಂತನ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಇದೆ ಅದಕ್ಕೆ ಉದಾಹರಣೆ ಸಮೇತ ಕೊಡ್ತಾ ಇದ್ದಾನೆ. ನಂತರ ಮುಂದಿನ ಶ್ಲೋಕಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡೋದಿದೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ನಮಗೆ ಬ್ರಹ್ಮ ಸಂಹಿತೆಯಿಂದ ಸೂರ್ಯನ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ, ಆತ ಕೂಡ ಭಗವಂತನ ಆಜ್ಞೆಯನ್ನು ಮೀರೋದಿಲ್ಲ ಅನ್ನೋದು ನಮ್ಗೆ ಅರ್ಥ ಆಯಿತು. ನಂತರ ಮುಂದಿನ ಶ್ಲೋಕಗಳಲ್ಲಿ ಯಾವ ರೀತಿ ಭಗವಂತ ಇನ್ನಷ್ಟು ಸಾಕ್ಷ್ಯವನ್ನು ಕೊಡ್ತಾನೆ ಅನ್ನೋದನ್ನು ನಾವು ನೋಡೋಣ. ಹರೇ ಕೃಷ್ಣ.